ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ ಅಡಂಗಪ್ಪ ಐತರಿಕೆ ನಡಿಕೆಲ್ಲ ಬಂದ್ಬಿಡ್ತು. ಬಗ್ಗೆ ಹೇಳಬೇಕು ಅಂದರೆ ಒಂದು ದಿವಸ ಆಗುತ್ತೆ. ಆ ಬ್ಲಾಗ್ ಸಪ್ರೇಟಾಗಿ ಮಾಡ್ತೀನಿ ಒಂದ್ಸತಿ ಅವ್ರ ಜೊತೆ ರೈಡ್ ಹೋಗುವಾಗ. ನೋಡಿ ಮೂಟೆ ಮೂಟೆ ಬದನೆಕಾಯಿ ಇದೆ, ಸೀಮೆ ಬದನೆಕಾಯಿ ಇದೆ, ಸೌತೆಕಾಯಿ ಇದೆ, ಮತ್ತೆ ಬದನೆಕಾಯಿ, ಕ್ಯಾಪ್ಸಿಕಮ್ಮು. ಇದೇನಿದು? ಟ್ರೈ ಮಾಡಿ, ಇದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೊಕೇಶನ್ ಇದು ಜೆಪಿ ನಗರ ಪಾರ್ಕಿಂಗ್ ಕಡೆ ಎಲ್ಲ ಬಂದು ಚೆನ್ನಾಗಿದೆ. ಟ್ರೈ ಮಾಡಿ. ವೆಜ್ ಬಾರ್ಬಿಕ್ಯೂ ಬೆಸ್ಟ್ ಪ್ಲೇಸ್. ಥ್ಯಾಂಕ್ ಯು. ಟ್ರೈ ಮಾಡಿ, ಮತ್ತೆ ಬರ್ತೀವಿ. ಗುಡ್ ಮಾರ್ನಿಂಗ್ ಗೈಸ್, ಹ್ಯಾಪಿ ಮಾರ್ನಿಂಗ್, ಶುಭೋದಯ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಮಕ್ಕ ಗಿಕ್ಕಲ್ಲಿ ತೊಳ್ಕೊಂಡು ಅಡುಗೆ ಮುಗಿಸಿ ಇವಾಗ ನಮಗೆ ಅಡುಗೆ ಮಾಡ್ಕೊತಾ ಇದ್ದೀನಿ. ನೋಡಿ ಬಟಾಣಿ ಕಾಣಿಸ್ತಾ ಇದೆ. ಬಟಾಣಿ ತುಂಬ ಮಾರ್ಕೆಟಲ್ಲಿ ಕಮ್ಮಿ ಇದೆ. ದಯವಿಟ್ಟು ಎಲ್ಲರಿಗೂ ಯಪ್ಪ ಹೋಗೆ ಎಲ್ಲರೂ ದಯವಿಟ್ಟು ಬಟಾಣಿ ತಿನ್ನಿ. 100 ರೂಪಾಯಿ 3 kg ಇದೆ ಬಟಾಣಿ. ತುಂಬ ಚೆನ್ನಾಗಿದೆ, ಸಿಗ್ತಾಯಿದೆ. ಸೊ ವೆಜಿಟೇಬಲ್ ಬನ್ಸಿ ರವೆ ಉಪ್ಮಾ ಮಾಡ್ತಾಯಿದ್ದೀನಿ ಬಟಾಣಿ ಹಾಕಿ. ವೆಜಿಟೇಬಲ್ ಇಲ್ಲ ಅಂದರೆ ವೆಜಿಟೇಬಲ್ ನೋಡಿ, ವೆಜಿಟೇಬಲ್ ಉಪ್ಮಾ ಕಲರ್ಫುಲ್ಲಾಗಿರಬೇಕು ಯಾವತ್ತೂ ಅಷ್ಟೇ. ಇದೆ ನಾನು ಹೇಳಿದ್ನಲ್ವಾ, ಗಂಟ್ಲಿಗೆ ಕೆಮ್ಮಿದ್ರೆ ಎಲ್ಲ ಇದು ಹಾಕ್ಕೊಳ್ಳಿ. ಶ್ರೀಕಾರ ಅಮೋದಿನಿ 4 ಗೋಲಿ ಹಾಕೊಂಬಿಟ್ರೆ ಗಂಟ್ಲೆಲ್ಲ ಸೂಪರಾಗಿರುತ್ತೆ. ಎಲ್ಲ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಇದು ಎಲ್ಲ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಅಡುಗೆ ಮಾತ್ರ ಗೈಸ್ ಯಾವುದೇ ಕಾರಣಕ್ಕೂ ಸಿಂಪಲಾಗಿ ಕುಕ್ ಮಾಡಬೇಡಿ. ಏನಾದ್ರೂ ವೆಜಿಟೇಬಲ್ಸ್ ಆ್ಯಡ್ ಮಾಡಿ, ಇಲ್ಲಾಂದರೆ ಅದಕ್ಕೆ ತುಂಬ ಕಾಳುಗಳು ಆ್ಯಡ್ ಮಾಡಿ, ಸೊಪ್ಪು ಆ್ಯಡ್ ಮಾಡಿ. ಏನೇ ಇರಲಿ, ನೀವು ವೆಜಿಟೇಬಲ್ಲು, ಕಾಳು, ಸೊಪ್ಪು ಈ 3 ನೀವು ಆ್ಯಡ್ ಮಾಡಿದ್ರೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ. ಏನೇ ಕೆಲಸ ಮಾಡಲಿ ಗೈಸ್, ನಾನು ಅಡುಗೆ ಮಾಡಲಿ, ಮನೆ ಕೆಲಸ ಮಾಡಲಿ, ಆಫೀಸ್ ಕೆಲಸ ಮಾಡಲಿ, ಬಾರ್ಬಿಕ್ಯೂ ಕೆಲಸ ಮಾಡಲಿ, ಇಲ್ಲಾಂದರೆ ಇನ್ನೊಂದು ಒಂದು ಕೆಲಸ ಇದೆ, ಆ ಕೆಲಸ ಮಾಡಿದ್ರೂ ನಾನು ಫುಲ್ ಇನ್ವಾಲ್ವ್ ಆಗಿ ಡೆಡಿಕೇಟೆಡಾಗಿ ಮಾಡ್ತೀನಿ. ಯಾಕೆಂದರೆ ಆವಾಗಲೇ ನಿಮಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಕಷ್ಟಪಟ್ಟು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ, ಆಗ ಕೆಲಸನೂ ಆಗೋಲ್ಲ. ಅಡುಗೆನೂ ಅಷ್ಟೇ. ಎಲ್ಲ ನಾನು ತುಂಬ ನನ್ನ ಸ್ನೇಹಿತರ ಹತ್ರ ಹೇಳ್ತಾ ಇರ್ತೀನಿ, ಈ ಥರ ಹಿಂಗೆ ಅಡುಗೆ ಆಯಿತು, ಮನೆ ಕೆಲಸ ಆಯಿತು ಅಂತ ನೋಡ್ತಾ ಇರ್ತಾರೆ. ಇವಾಗಂತೂ ನನ್ನ ಸ್ನೇಹಿತರಲ್ಲಿ ವ್ಲಾಗ್ ನೋಡ್ಬಿಟ್ಟು ಏನಂತಂದರೆ, ಅದು ಹೆಂಗೆ ಸದ್ಯ ಮಾಡೋಕ್ಕೆ ನೀನು ಅಂತ ಕೇಳ್ತಾರೆ. ಆರಾಮಾಗಿ ಆಗುತ್ತೆ ಗೈಸ್. ನಮ್ಮ ಕೈಲಿ ಆಗದಿರೋದು ಏನೂ ಇಲ್ಲ. ಆ ಗ್ಯಾಪಲ್ಲಿ ಅವಲಕ್ಕಿ. ಮತ್ತು ಗೈಸ್ ಅಡುಗೆ ಲಾಜಿಕೇ ಇಷ್ಟೇ ಗೈಸ್, ಉಪ್ಪು, ಹುಳಿ, ಖಾರ ಅಷ್ಟೇ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಈರುಳ್ಳಿ 3 ಇದ್ದರೆ ನೀವು ಯಾವ ಅಡುಗೆ ಬೇಕಂದ್ರೂ ಮಾಡ್ಬೋದು. ಒಂದು ಪಕ್ಷ ಈರುಳ್ಳಿ ತಿಂದಿರೋ ಈರುಳ್ಳಿ ಸ್ಕಿಪ್ ಮಾಡಿಬಿಡಿ. ಆದರೆ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇದ್ದರೆ, ಮತ್ತು ಉಪ್ಪು, ಹುಳಿ, ಖಾರ, ಎಂಥ ಅಡುಗೆನೂ ಮಾಡಿಬಿಡ್ಬೋದು. ಅಡುಗೆ ಮಾಡೋಕ್ಕೆಲ್ಲ ಕೆಲವು ಸತಿ ನಾನು ಮಸ್ಟರ್ಡ್ ಆಯಿಲು ಯೂಸ್ ಮಾಡ್ತೀನಿ. ಕೊತ್ತಂಬರಿ ಇಲ್ಲ ಅಂದರೆ ನನಗೆ ಯಾವ ಅಡುಗೆನೂ ತಿನ್ನೋಕ್ಕಾಗಲ್ಲ. ಬನ್ಸಿ ರವೆ ಉಪ್ಮಾ. ನಿಮಗೆ ಏನಾದರೂ ಮನೇಲಿ ಜಾಸ್ತಿ ತೊಂದರೆ ಕೊಡ್ತಾಯಿದ್ರೆ ಅಡುಗೆ ಮಾಡುವಾಗ ಏನು ಮಾಡಬೇಕಂದ್ರೆ, ನೀವು ಚಿತ್ರಾನ್ನ, ಅವಲಕ್ಕಿ ಎಲ್ಲ ಮಾಡುವಾಗ, ನಿಂಬೆಹಣ್ಣು ಏನಾದ್ರು ಎಸ್ಪೆಷಲಿ ಮಾಡುವಾಗ ಆ ಬೀಜ ತೆಗಿಬಾರ್ದು, ಆ ಬೀಜ ಸಮೇತ ಹಾಕ್ಬಿಡಿ. ಆದರೆ ನಾನು ಹಂಗೆ ಮಾಡಲ್ಲ. ನನ್ನ ಹೆಂಡ್ತಿಗೆ ಬೀಜ ತೆಗಿಬಿಡ್ತೀನಿ. ಯಾಕಂದರೆ ತಿನ್ನುವಾಗ ಕಹಿ ಆಗಿಬಿಡುತ್ತೆ ನಮ್ಮ ಹೆಂಗಸರಿಗೆ. ಆಮೇಲೆ ಬೀಜ ಹಾಕ್ಬಿಟ್ರೆ ನನ್ನ ಬೇಕು ಅಂತ ನನ್ನ ಕೆಳಗಡೆ ಮಾಡ್ತೀಯ ಅಂತ ನನ್ನ ರುಬ್ತಾರೆ. ನನಗೆ ನನ್ನ ವೈಫ್ ಅಂದರೆ ತುಂಬ ಭಯ ಗೈಸ್. ಅಯ್ಯೋ ಮಾತಾಡ್ಕೊಂಡು ಬೀಜನೇ ಹಾಕ್ಬಿಟ್ನಲ್ಲಪ್ಪ. ಬಟಾಣಿ ಅವಲಕ್ಕಿ. ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಪಟ್ಟಂತ ಮಾರ್ಕೆಟಿಗೆ ಓಡಿ ಬಂದೆ. ಯಾಕೆಂದರೆ ನನಗೆ ಕ್ಯಾಪ್ಸಿಕಮ್ ಬೇಕಾಗಿತ್ತು ಬಾರ್ಬಿಕ್ಯೂಗೆ. ಕ್ಯಾಪ್ಸಿಕಮ್ ತೋರಿಸ್ತೀನಿ. ಆಮೇಲೆ ತರಕಾರಿದು ಒಂದು ವಿಚಾರ ಹೇಳ್ತೀನಿ. ತರಕಾರಿ ನೀವು ಚಿಲ್ಲರೆ ತರಕಾರಿ ತೊಗೊಳಕ್ಕೂ ಈ ಥರ ಮೂಟೆ ತೊಗೊಳಕ್ಕೂ ತುಂಬ ವ್ಯತ್ಯಾಸ ಇದೆ. ನೋಡಿ, ಇದು ಸಾರಕ್ಕಿ ಮಾರ್ಕೆಟು. ನೋಡಿ, ಬನಶಂಕರಿಯಿಂದ ಸ್ವಲ್ಪ ಡೌನ್ ಬಂದರೆ ಸಾರಕ್ಕಿ ಮಾರ್ಕೆಟ್ ಇದು. ಅಲ್ಲಿ ನೋಡಿ ಮೂಟೆ ಮೂಟೆ ಬದನೆಕಾಯಿ ಇದೆ, ಸೀಮೆ ಬದನೆಕಾಯಿ ಇದೆ, ಸೌತೆಕಾಯಿ ಇದೆ, ಮತ್ತು ಬದನೆಕಾಯಿ, ಕ್ಯಾಪ್ಸಿಕಮ್ಮು ಈ ಥರ ಮೂಟೆ ಇರುತ್ತೆ. ಎಲ್ಲರೂ ಹೋಟೆಲ್ಸ್ಗಾಗಲಿ ಮತ್ತು ಚೌಟ್ರಿಗಾಗಲಿ ಎಲ್ಲ ಇಲ್ಲೇ ತೊಗೊಂಡೋಗ್ತಾರೆ. ಮತ್ತು ಇದರಲ್ಲಿ ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ನಿಮ್ಮ ಮನೆ ಅಕ್ಕಪಕ್ಕ 4-5 ಜನ ಇದ್ದರೆ, ನೀವೆಲ್ಲಾದರೂ ಏನಾದರೂ ತರಕಾರಿ ತೊಗೊತಾ ಇದ್ದೀರಿ, ನಿಮಗೆ ಚೀಪಾಗಿ ವರ್ಕೌಟ್ ಆಗಬೇಕು ಅಂದರೆ ತರಕಾರಿ ಅರ್ಧ kg 1/4 kg ತೊಗೊಳ್ಳೋದು ಬದಲು 4-5 ಜನ ಸೇರಿಕೊಂಡು ಈ ಥರ ಮೂಟೆ ತೊಗೊಳ್ಳಿ. ಮೂಟೆಯಲ್ಲಿ 10 kg 12 kg ಇರುತ್ತೆ. ಆವಾಗ ನೀವು 4-5 ಜನ ಹಂಚ್ಕೊಬೋದು. ಆದರೆ ತರಕಾರಿ ಮಾತ್ರ ತೊಗೊಂಡು ವೇಸ್ಟ್ ಮಾಡಬೇಡಿ. ಇಲ್ಲೇ ಬ್ರದರ್ ಇದ್ದಾರೆ, ಅಣ್ಣವರು ಇರ್ತಾರೆ ಇಲ್ಲಿ ಯಾವಾಗ್ಲೂ. ಮಾತಾಡಿ, ಬಾರ್ಗೇನ್ ಮಾಡಿ. ನನಗೆ ಕ್ಯಾಪ್ಸಿಕಮ್ಮು 350 ರೂಪೀಸ್ ಹೇಳಿದ್ರು, ನಾನು ಕಮ್ಮಿ ಕೇಳಿದೆ, 250 ರೂಪೀಸಿಗೆ ಕೊಟ್ಟರು. ಸೊ ಅದೊಂದು ನೋಡಿ, ನಿಮಗೂ ಒಂದು 100 ರೂಪೀಸ್ ಉಳಿದ್ರೆ ಆ ತರಕಾರಿ ಬೇರೆದಕ್ಕೆ ಹಾಕ್ಬೋದು, ಆ 100 ರೂಪಾಯಿ.
ಹೇ ಗೈಸ್, ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಒಂದು ಐಟಮು, ಲೆಟ್ಯೂಸ್ ಐಸ್ಬರ್ಗ್ ಅಂತ. ಇದೇನೆಂದರೆ ಮಂಜುಗಡ್ಡೆ ಲೆಟ್ಯೂಸ್ ಅಂತ ಕರೀತಾರೆ. ಈ ಥರ ಇರುತ್ತೆ ನೋಡಿ, ಮುಟ್ಟಿದ್ರೂ ಸ್ಪಂಜ್ ಥರ ಕಾಣಿಸುತ್ತೆ, ಮೆತ್ತಿಗಿರುತ್ತೆ. ಇದನ್ನು ಸ್ಯಾಂಡ್ವಿಚ್ಗೆ ಹಾಕ್ಬೋದು, ನೀವು ಸಲಾಡ್ಸ್ಗೆ ಹಾಕ್ಬೋದು, ತುಂಬ ಒಳ್ಳೆಯದು. ಇದಕ್ಕೇನಕ್ಕೆ ಒಳ್ಳೆಯದು ಅಂದರೆ ಇದು ಲೆಟ್ಯೂಸು ನೀವು ಡಿಹೈಡ್ರೇಟ್ ಆಗೋಲ್ಲ, ಇದು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ, ಹೆಂಗಿದೆ ಸಖತ್ತಾಗಿದೆ. ಮತ್ತು ಬ್ರೋಕೊಲಿ ನೋಡಿ ಯಾವ ಥರ ಫ್ರೆಶ್ ಆಗಿದೆ. ನಾನು ಹೇಳಿದ್ನಲ್ಲ, ಎಲ್ಲಿ ಬರಬೇಕು ಅಂದರೆ ಇವರೇ ಮನೋಜ್ ಅಂತ, ಇಲ್ಲೇ ಇರ್ತಾರೆ ಯಾವಾಗಲೂ. ಪಾಪ ಅವರು ತಲೆ ಮೇಲೆ ಕೈ ಇಟ್ಕೊಂಬಿಟ್ರು. ಪಿಲ್ಲರ್ ನಂಬರ್ 50 ಅಲ್ಲಿ ಬನ್ನಿ, ಎದುರುಗಡೆನೇ ನಿಮಗೆಲ್ಲ ಎಕ್ಸಾಟಿಕ್ ವೆಜಿಟೇಬಲ್ಸ್. ನಾವೇನೇ ಅಡುಗೆ ಮಾಡಿದ್ರು ನನಗೆ ಈರುಳ್ಳಿ ಬೇಕೇ ಬೇಕು. ಈರುಳ್ಳಿ ನೋಡಿ ಮಾರ್ಕೆಟಲ್ಲಿ ಯಾವ ಥರ ಇದೆ, ಸಖತ್ತಾಗಿದೆ ಈರುಳ್ಳಿ. ಇವಾಗ ಬಜಾರ್ ಎಷ್ಟಿದೆ ರೇಟು ಈರುಳ್ಳಿ? 10 kg ಎಷ್ಟು? 250. 4 kg 100. ಸೊ ನಿಮಗೆ ಈ ಥರ ಸಖತ್ತಾಗಿರೋ ಈರುಳ್ಳಿ ಬೇಕಂದರೆ ಸಾರಕ್ಕಿ ಮಾರ್ಕೆಟ್ ಡೌನ್ ಹತ್ರ ಬಂದುಬಿಡಿ. 4 kg 100. 4 kg 100 ಈರುಳ್ಳಿ. ಹಲೋ ಗೈಸ್, ನೀಟಾಗಿ ರೆಡಿಯಾಗಿದ್ದೀನಿ. ಸೊ ಏನು ನೋಡ್ತಾ ಇದ್ದೀರಾ, ಈ ಥರ ರೆಡಿಯಾಗಿದ್ದೀನಿ ಅಂತನಾ? ಇವತ್ತು ನನ್ನ ಫ್ರೆಂಡ್ ಮದುವೆ ಇದೆ. ಸೊ ಇಲ್ಲೇ ವೆಂಕಟರಮಣ ಸ್ವಾಮಿ ಟೆಂಪಲಲ್ಲಿ. ಸೊ ಟೆಂಪಲ್ಗೆ ಹೋಗುವಾಗ ನೀಟಾಗಿ ಒಂದು ಕಚ್ಚೆ ಪಂಚೆ ಶರ್ಟ್ ಹಾಕ್ಕೊಂಡು ಹೋದರೆ ಸೂಪರಾಗಿರುತ್ತೆ, ಇಲ್ಲಾಂದರೆ ಜುಬ್ಬ ಪೈಜಾಮ ಹಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಜುಬ್ಬ ಪೈಜಾಮ ಚೂಸ್ ಮಾಡಿದೆ. ನೀಟಾಗಿ ರೆಡಿಯಾಗಿದ್ದೀನಿ. ಮದುವೆಗೆ ಹೋಗಿ ಅವ್ರಿಗೊಂದು ವಿಶಸ್ ಹೇಳಿಬಿಟ್ಟು ಆರಾಮಾಗಿ ಮಧ್ಯಾಹ್ನ ಊಟ ಗೀಟ ಮಾಡಿಕೊಂಡು ಹಂಗೆ ಆಫೀಸ್ಗೆ ಹೋದರೆ ಕರೆಕ್ಟಾಗಿರುತ್ತೆ. ಸೊ ಇವಾಗ ಹೊಡೋಣ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ, ಅಡಂಗಪ್ಪ ಐತರಿಕೆ ನಡಿಕೆಲ್ಲ ಬಂದ್ಬಿಡ್ತು. ನಮ್ಮನ್ನು ನಾವೇ ಹೊಗಳ್ಕೊಬೇಕು ಗೈಸ್, ಏನೂ ಮಾಡೋಕ್ಕಾಗಲ್ಲ. ಯಾವತ್ತೂ ಅಷ್ಟೇ ನಮ್ಮನ್ನು ನಾವೇ ಹೊಗಳ್ಕೊಬೇಕು, ನಮ್ಮ ದಿವಸ ನಾವೇ ಚೆನ್ನಾಗಿ ನೋಡ್ಕೊಬೇಕು. ಎವ್ರಿ ಡೇ ಈಸ್ ಅವರ್ ಡೇ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಬ್ಯಾಕ್ ಟು ಬಾರ್ಬಿಕ್ಯೂ ಕೆಲಸ ನಡೀತಾ ಇದೆ. ಸೊ ಇಲ್ಲಿ ನಿಂತಿದ್ದಾರೆ ನಮ್ಮ ಅಂಕಲ್. ನನ್ನ ಕನಸಿನ ದಾರಿ ಚಾನೆಲ್, ಸ್ವಲ್ಪ ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ. ನನ್ನ ಕನಸಿನ ದಾರಿ ಚಾನೆಲ್ಗೆ ಒಂದು ಹಾಯ್ ಹೇಳ್ಬೇಕು ನೀವು. ಅಂಕಲ್ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿವಸ ಆಗುತ್ತೆ. ಆ ವ್ಲಾಗ್ ಸಪ್ರೇಟಾಗಿ ಮಾಡ್ತೀನಿ ಒಂದು ಸತಿ ಅವ್ರ ಜೊತೆ ರೈಡ್ ಹೋಗುವಾಗ. ಅಂಕಲ್ ಬಗ್ಗೆ ಅದೇ ಹೇಳಿದ್ನಲ್ಲ, ಒಂದು ದಿವಸ ಬೇಕು. ಅವ್ರ ಸರ್ವಿಸಲ್ಲಿ ಅವ್ರು ಮಾಡದಿರೋ ಕೆಲಸನೇ ಇಲ್ಲ, ಅಂದರೆ ಒಳ್ಳೆ ಕೆಲಸಗಳು. ಅಂಕಲ್ ತಲೆಯಲ್ಲಿ ಎಷ್ಟು ಬೆಳ್ಳಕ್ಕೆ ಕೂದಲು ಇದೆಯೋ ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇವತ್ತು ಕಟಿಂಗ್ ಮಾಡಿಸ್ಬಿಡಿ, ಕಟಿಂಗ್ ಮಾಡಿಸಿದ್ದಾರೆ ಅಂಕಲು, ಕಡಿಮೆ ಆಗಿದೆ ನೋಡಿ. ಅಂಕಲ್ ನೋಡಿದ್ರೆ ಎಷ್ಟು ನೀಟಾಗಿ ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಅದೇ ನಾನು ಬೇರೆ ಅವ್ರಿಗನ್ನ ಅಂಕಲ್ ಬಿಳಿ ಕೂದಲು ಹಿಂಗಿದೆ ಅಂತ ಹೇಳಿದ ತಕ್ಷಣ ಏನೋ ಹೆಂಗೆ ಹೇಳ್ತೀಯ ಅಂತ ಹೇಳಿದ್ರು. ಅಂಕಲ್ ಅದಕ್ಕೂ ಏನಂತ ಹೇಳಿದ್ರು, ಕಟಿಂಗ್ ಮಾಡಿಸಿದ್ದೀನಿ, ಕಮ್ಮಿ ಆಗಿದೆ. ಅಂದರೆ ಅವ್ನು ಜಾಸ್ತಿ ಎಷ್ಟೋ ಒಳ್ಳೆ ಕೆಲಸ ಮಾಡಿರೋದು ಅದನ್ನು ತೋರಿಸ್ಕೊಂಡಿಲ್ಲ ಅಂಕಲ್ ತುಂಬ. ಅಂಕಲ್ ಹೆಂಗೆ ಪರಿಚಯ ಅಂದರೆ ನನ್ನ ಹಳೆ ಓನರು ಅಂಕಲು. ಹಾಗಾಗಿ ಬಾರ್ಬಿಕ್ಯೂ ಹುಟ್ಟಿದ್ದೇ ಅವ್ರ ಮನೇಲಿ, ಮೇಲೆ ಐಡಿಯಾ ಕೊಟ್ಟಿದ್ದು ಮೇಲೆ ಟೆರೆಸಲ್ಲಿ ಅಂಕಲ್ ಮನೇಲೆ ಬಾರ್ಬಿಕ್ಯೂ ಹುಟ್ಟಿದ್ದು. ಸೊ ಬಾರ್ಬಿಕ್ಯೂ ಕರೆಕ್ಟ್ ಟೈಮಿಗೆ ಅಂಕಲ್ ಸಿಕ್ಕಿದ್ದಾರೆ ಇವತ್ತು. ಸೊ ಅಂಕಲ್ ಮುಂದೆನೇ ನಾನು ಇದು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಈವ್ನಿಂಗ್ ಬಾರ್ಬಿಕ್ಯೂ ಸ್ಟಾರ್ಟ್ ಮಾಡಿದೆ. ಆಕಸ್ಮಿಕ ಅಂಕಲ್ ಬಂದಿದ್ದಾರೆ, ನಂಗೆ ಭಾರಿ ಖುಷಿ ಆಯಿತು ಅಂಕಲ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನ್ನ ಕನಸಿನ ದಾರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂಕಲ್. ಗೈಸ್, ಮಶ್ರೂಮ್ BBQ ತಿನ್ನಬೇಕು ಅಂದರೆ JP ನಗರ್ ಆಕ್ಸ್ಫರ್ಡ್ ಸ್ಕೂಲ್ ಹತ್ರ BBQ ಆನ್ ವೀಲ್ಸ್ ಇದೆ, ಬನ್ನಿ ಟೇಸ್ಟ್ ಮಾಡಿ. ಪ್ಯೂರ್ ವೆಜ್. ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅಡ್ರೆಸ್ ಪಿಂಗ್ ಮಾಡ್ತೀನಿ. ಅಂಕಲ್ ಮಾತ್ರ ಟ್ರಿಪ್ ಹೊಡಿತಾನೆ ಇರ್ತಾರೆ ಗೈಸ್. ಮದುವೆ ಇದೆಯೋ ಸಂಡೇ, ಏನೋ ಒಂದು ರೀಸನ್ನು ಟ್ರಿಪ್ ಹೊಡಿತಾನೆ ಇರ್ತಾರೆ. ಅವ್ರ ಅಕ್ಕ ಕಾಲ್ ಮಾಡಿದ್ದಾರೆ, ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಏನು ಅಡುಗೆ ಇವ್ರ ಕೈಯಲ್ಲಿ ಮಾಡಿಸ್ತೀರಾ ಅಂತ. ಪಕ್ಕ ನಾನೇ ಮಾಡೋದು, ಇವ್ರು ಸುಮ್ಮನೆ ಓಲ್ಬಿಡ್ತಾರೆ. ಸರ್ 8 ಪೀಸ್ ಹಾಕಿದ್ದೀನಿ. ನಮ್ಮ ಕಸ್ಟಮರು ಸರ್ ರೆಗ್ಯುಲರ್ ಬರ್ತಾ ಇರ್ತಾರೆ. ಸೊ ನನ್ನ ಚಾನಲ್ ಇದೆ ಕನಸಿನ ದಾರಿ ಅಂತ ಹೇಳಿದೆ. ಸೊ ಅವರು ಒಬ್ಬರೇ ಸಬ್ಸ್ಕ್ರೈಬ್ ಮಾಡಿದೆ, ಎಲ್ಲರ ಜೊತೆನೂ ಮಾಡಿಸಿದ್ರು, ಎಲ್ಲರ ಜೊತೆ ಮಾಡಿದ್ರು. ನೀವು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕನ್ನಡಿಗರ ಗೊತ್ತು, ನಮ್ಮ ಕರ್ನಾಟಕಕ್ಕೆ ಗೊತ್ತು, ಅದೇ ಕಾರಣ ಸರ್ದು. ಥ್ಯಾಂಕ್ ಯು ಸರ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ. ಕನಸಿನ ದಾರಿ. ನಮ್ಮ ಕೆಲಸ ನಾವು ಮಾಡಿ, ನಿಮ್ಮ ಕೆಲಸ ನೀವು ಮಾಡಿ. ಈ ಬಂದ್ಬಿಟ್ಟು ನಮ್ಮ ಹೆಂಗ್ಸು ಥರ ಚಿಟಪಟ ಅಂತ ಎಗಿರ್ತಾ ಇರುತ್ತೆ. ಮನೇಲಿರೋದು ಬಿಟ್ಟು ಇಲ್ಲಿ ಬಂದವ್ರು ಮಾಡಕ್ಕೆ ಕೆಲಸ ಇಲ್ಲದೆ. ಟ್ರೈ ಮಾಡಿ. ಇದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೊಕೇಶನ್ ಇದು JP ನಗರ ಪಾರ್ಕಿಂಗ್ ಕಡೆ ಎಲ್ಲ ಬಂದು ಚೆನ್ನಾಗಿದೆ, ಟ್ರೈ ಮಾಡಿ. ವೆಜ್ ಬಾರ್ಬಿಕ್ಯೂ ಬೆಸ್ಟ್ ಪ್ಲೇಸ್. ಥ್ಯಾಂಕ್ ಯು, ಟ್ರೈ ಮಾಡಿ. ಮತ್ತೆ ಬರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಸರ್, ಬಾಯ್. ನೋಡ್ರಾ
ಅದ ಅನ್ಕೊಂಡೆ ಮೊನ್ನೆ ಬಾವಿಗೆ ಸಿಕ್ಬಿಟ್ಟು ಅಣ್ಣ ಏನಣ್ಣ ಇನ್ನ ವಿಡಿಯೋ ಬಿಟ್ಟಿಲ್ಲ ಅಂತ ಡೈಲಿ ನೋಡ್ತಾವ್ರ ಅಂತ. ಹಲೋ ಸ್ನೇಹಿತರೆ, ಇವತ್ತು ದಿನ ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೂ ಹೇಳ್ತೀನಿ, ದಿನ ಯಾವಾಗಲೂ ಚೆನ್ನಾಗಿರುತ್ತೆ. ಇದನ್ನು ಯಾಕೆ ನಾನು ರಿಪೀಟ್ ಮಾಡ್ತಾನೆ ಇರ್ತೀನಿ ಅಂದರೆ, ಎಲ್ಲರ ದಿನ ಚೆನ್ನಾಗಿರಬೇಕು, ನನ್ನ ದಿನವೂ ಚೆನ್ನಾಗಿರಬೇಕು, ಅದೊಂದೇ ಉದ್ದೇಶ. ಸೊ ಮಾರ್ನಿಂಗಿಂದ ಈವ್ನಿಂಗ್ ತನಕ ಒಳ್ಳೆ ಎನರ್ಜಿ ಇತ್ತು, ತುಂಬ ಚೆನ್ನಾಗಿತ್ತು. ನನಗೆ ಯಾವಾಗಲೂ ಚೆನ್ನಾಗಿರುತ್ತೆ, ಯಾವ ದಿವಸನೂ ನನಗೆ ಚೆನ್ನಾಗಿಲ್ಲ ಅಂತಲೇ ಇಲ್ಲ. ಚೆನ್ನಾಗಿಲ್ಲ ಅಂತ ಒಂದು ಸತಿ ನಮ್ಮ ತಲೆಗೆ ಬಂದರೆ ನಮ್ಮ ತಲೆ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಸೊ ಚೆನ್ನಾಗಿಲ್ಲ ಅಂದ್ರೂ ನಮ್ಮ ದಿನ ಚೆನ್ನಾಗಿ ನಾವು ಇಟ್ಕೊಬೇಕು. ಅದಕ್ಕೆ ನಮಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಏನೇನೆಲ್ಲ ಇವತ್ತು ನಡೀತು ಅದೆಲ್ಲ ನೀವು ನೋಡಿದ್ದೀರಾ, ಮತ್ತು ನನಗೆ ಸಪೋರ್ಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಾನೆ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ದಿನ ಮುಗಿಸಿದ್ರೆ ಮುಗೀತು. ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಿಂದೆ ನಮ್ಮ ಗುರು ಎಲ್ಲರನ್ನೂ ಕಾಯ್ತಾ ಇರ್ತಾರೆ, ನನ್ನೂ ಕಾಯ್ತಾ ಇರ್ತಾರೆ. ಗುರು ಆಶೀರ್ವಾದ ಯಾವಾಗಲೂ ಇರಲಿ ಎಲ್ಲರ ಮೇಲೆ ಅಂತ ಹೇಳ್ತಾ ಮುಗಿಸೋಣ ಇವತ್ತು ದಿವಸ. ಗುಡ್ ನೈಟ್, ಟೇಕ್ ಕೇರ್, ಬಾಯ್, ಶುಭರಾತ್ರಿ.